ಏನಣ್ಣ ಮಾಡೋದು? ಈ ಸೀರೆಗೆ 550 ರೂಪಾಯಿ ಹೇಳ್ತಿದ್ದಾರಲ್ಲ, 550 ರೂಪಾಯಿ ಕಮ್ಮಿ ಕೊಡಲ್ಲ ಅಂತಿದ್ದಾರಲ್ಲ. ಹೋಗ್ಲಿ 500 ರೂಪಾಯಿ ಕೇಳೋಣವಾ? ಸರಿ ಅಣ್ಣ, 500 ರೂಪಾಯಿ ಕೊಟ್ಟರೆ ಕೊಡಲಿ, ಕೊಡಲಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗಿ ತಗೊಳ್ಳೋಣ. ಸರಿ ಸಿದ್ಧ, ಹಾಗೆ ಮಾಡೋಣ. ನೋಡಿ, ನಿಮಗೂ ನಷ್ಟ ಆಗೋದು ಬೇಡ, ನಮಗೂ ಲಾಭ ಆಗೋದು ಬೇಡ. ಏನೋ 500 ರೂಪಾಯಿ ಕೊಟ್ಬಿಡಿ. ನಮ್ಮ ಹುಡುಗನಿಗೆ ಆ ಸೀರೆ ತುಂಬ ಇಷ್ಟ ಆಗಿದೆ ಅಂತ ತಗೋಬೇಕಾಗಿದೆ. ಸರಿ ಯಜಮಾನ್ರೆ, 500 ರೂಪಾಯಿ ಕೊಡಿ. ನಂಜಿ, ರಾಜು, ನಾನು ದುಡ್ಡು ಕೊಟ್ಬಿಟ್ಟು ಬರ್ತೇನೆ, ಅಷ್ಟರಲ್ಲಿ ನೀವು ಸೀರೆ ಇಸ್ಕೊಳ್ಳಿ ಹೋಗಿ. ಆಯ್ತು ರೀ, ತಗೊಳ್ಳಿ. 50 ರೂಪಾಯಿನೂ ಕಮ್ಮಿ ಮಾಡ್ಕೊಳ್ಳಲ್ವಲ್ಲ ನೀವು? ಮತ್ತೆ ಮದುವೆಗೆ ಬಂದು ಹೇಗೆ ಸೀರೆ ತಗೊಳ್ಳೋಣ ಇಲ್ಲೇ? ಬನ್ನಿ ಬನ್ನಿ ಯಜಮಾನ್ರೆ, ಮದುವೆ ಸೀರೆ ಕಮ್ಮಿ ಮಾಡಿಕೊಡ್ತೇನೆ. ನಿಮಗೆ ನಾವು ಅಷ್ಟೊಂದು ಬಿಟ್ಕೊಟ್ರೆ ನಮಗೆಲ್ಲ ಲಾಭ ಸಿಗುತ್ತೆ ಹೇಳಿ? ಸರಿ ಯಜಮಾನ್ರೆ, ಮತ್ತೆ ಬನ್ನಿ, ನಿಮಗೆ ಯಾವ ಸೀರೆ ಬೇಕೋ ತಗೊಳ್ಳಿ, ಮತ್ತೆ ಕಮ್ಮಿ ಮಾಡ್ಕೊಳ್ಳೋಣ. ಇವಾಗ ಹಾಗಂತೀರಾ? ಸೀರೆ ಕೊಡುವಾಗ ಇನ್ನೊಂದು ಮಾತಾಡ್ತೀರಾ? ಹೋಗ್ರಪ್ಪ, ಈ ಸೀರೆನೇ 50 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಲಿಲ್ಲ, ಇನ್ನು ಮದುವೆ ಸೀರೆಗೆ ನೀವು ಕಮ್ಮಿ ಮಾಡ್ಕೋತೀರಾ? ಇನ್ನೇನೇನು ಹೇಳ್ತಿರೋ? ಆ ಥರ ಏನಿಲ್ಲ, ಬನ್ನಿ ಯಜಮಾನ್ರೆ, ಕಮ್ಮಿ ಮಾಡ್ಕೊಳ್ಳೋಣ. ಒಂದು ಸೀರೆ ತಗೊಂಡ್ರೆ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಹೇಳಿ? ನಮಗೂ ನಷ್ಟ ಆಗೋಲ್ವೇ? ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೇವೆ. ನಿಮಗೆ ಒಂದು 50 ರೂಪಾಯಿ ಕಮ್ಮಿ ಬಿಟ್ಟು ಕೊಟ್ಬಿಟ್ರೆ ನಮಗೇನು ಗಿಟ್ಟುತ್ತೆ ಹೇಳಿ? ನಷ್ಟ ಆಗುತ್ತೆ. ಆಯ್ತು ಬಿಡಿ, ಮದುವೆ ಸೀರೆಗೆ ಇಲ್ಲೇ ಬರ್ತೀವಿ, ಕಮ್ಮಿ ಮಾಡ್ಕೊಳ್ಳಿ, ಇವಾಗಲೇ ಹೇಳಿದ್ದೇನೆ. ಆಮೇಲೆ ಇವಾಗ ಒಂದು ಮಾತಾಡಿ ಅವಾಗ ಒಂದು ಮಾತಾಡಬೇಡಿ. ಸರಿ, ಬರ್ತೀವಿ, ಅರಿಸ್ಕೊಡಿ, ಒಳ್ಳೇದಾಗಲಿ. ಸರಿ ಯಜಮಾನ್ರೆ, ನಿಮ್ಗೆ ಒಳ್ಳೇದಾಗಲಿ. ಮತ್ತೆ ನಮ್ಮ ಅಂಗಡಿಗೆ ಬನ್ನಿ ಸೀರೆ ತಗೊಳಕ್ಕೆ. ಅದನ್ನ ಹೋಗೋಣ ಇವಾಗ? ಬಾರ್ಲ ಸಿದ್ಧ, ಹೋಗೋಣ. ಇನ್ನೇನೇನು ತಗೋಬೇಕು ನೆನಪಿಸ್ಕೊಳ್ಳ, ಏನಾದರೂ ಮರ್ತಿಗಿರ್ತ್ಬಿಟ್ಟಿದ್ರೆ? ಸರಿ ಅಣ್ಣ, ನೆನ್ಪು ಮಾಡ್ಕೋತೇನೆ. ರಾಜು, ಇಲ್ಲೆಲ್ಲಾದ್ರೂ ಹೋಟೆಲ್ ಇದೆಯಾ ನೋಡು, ಊಟ ಮಾಡ್ಕೊ ಹೋಗೋಣ. ಅಪ್ಪ, ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಒಂದು ಹೋಟೆಲ್ ಇದೆಯಪ್ಪ. ಸಿದ್ಧ, ಏನು ಬೇಡ, ಬಾರ್ಲ ಹೋಗೋಣ ಮನೆಗೆ. ಹಾಗಂದ್ರೆ ಹೇಗೆ ಅಣ್ಣ? ನಿಮ್ಮನ್ನ ಇಷ್ಟೊಂದು ದೂರ ಕರ್ಕೊಬಂದು ಇಷ್ಟೊತ್ತು ತನಕ ನಮ್ಮ ಜೊತೆ ಇದ್ದೀರಾ, ಊಟನೂ ಮಾಡಿಸ್ದೆ ಕಳಿಸಿದ್ರೆ ಮನಸ್ಸಾಕ್ಷಿ ಒಪ್ಪುತ್ತೇನಣ್ಣ? ಅಯ್ಯೋ ಸಿದ್ಧ, ಹಾಗೇನು ತಿಳ್ಕೊಬೇಡ, ಬಾರ್ಲ. 2 ಸರಿ ಕಾಫಿ ಕುಡಿಲಿಲ್ವಾ, ಎಳ್ನೀರು ಕುಡಿಲಿಲ್ವೇ? ಇನ್ನೇನು ಬೇಕು, ಹೊಟ್ಟೆ ತುಂಬೋಗಿದೆ, ನಡಿ ಮನೆಗೆ ಹೋಗೋಣ. ಇನ್ನೇನಾದರೂ ಮರ್ತಿದ್ರೆ ತಗೊಂಡು ಹೋಗೋಣ. ತಗೊಳ್ಳೋದಿದ್ದೇ ಇರುತ್ತೆ. ಮೊದಲು ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಅಣ್ಣ, ಅಲ್ಲಿ ರಾಗಿ ಮುದ್ದೆ ಸಿಗುತ್ತಂತೆ, ಊಟ ಚೆನ್ನಾಗಿರುತ್ತೆ. ಏನು ಬೇಡ, ಬಾರ್ಲ, ಮೊದಲು ಮನೆಗೆ ಹೋಗಿ ಸೇರ್ಕೊಳ್ಳೋಣ, ಕತ್ಲಾಗೋಕ್ಕೂ ಮುಂಚೆ. ಏನಿಲ್ಲ, ಸುಮ್ಮನೆ ದೊಡ್ಡಪ್ಪ, ತಡವಾದರೆ ಆಗುತ್ತೆ. ನಿಮ್ಮನ್ನ ಇಷ್ಟು ದೂರ ಕರ್ಕೊಬಂದ್ಬಿಟ್ಟು ನಾವು ಹಾಗೆ ಕಳಿಸೋದೆ? ಅದಕ್ಯಾಕೋ ರಾಜು ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಹೇಗಿದ್ರು ನಿನ್ನ ಮದುವೆ ಇದೆ, 1 ವಾರ ಪೂರ್ತಿ ನಿಮ್ಮ ಮನೇಲೆ ಊಟ ಮಾಡ್ತೇನೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಲ್ಲ. ಏನಿಲ್ಲ, ಸುಮ್ಮನಿರಿ ದೊಡ್ಡಪ್ಪ, ಮದುವೆ ಊಟ ಮಾಡೋರಂತೆ, ಅದಕ್ಕೆ ಇನ್ನೂ ತುಂಬ ದಿನ ಇದೆ. ಇವಾಗ ನಿಮ್ಮನ್ನ ಹಾಗೆ ಕಳಿಸೋದೆ? ಇಷ್ಟು ದೂರ ಕರ್ಕೊಬಂದು ಬೆಳಗಿಂದ ನಮ್ಮ ಜೊತೆ ಇದ್ದು ಹಂಗೆ ಕಳಿಸಿದ್ರೆ ನಮಗೆ ಮನಸ್ಸಾಗಲ್ಲ. ನಡೀರಿ ದೊಡ್ಡಪ್ಪ, ಅಲ್ಲಿ ಹೋಟೆಲ್ಲಿ ಮುದ್ದೆ ಸೊಪ್ಪಿನ ಸಾಂಬಾರು ಚೆನ್ನಾಗಿ ಮಾಡ್ತಾರೆ, ಊಟ ಮಾಡ್ಕೊಬಿಟ್ಟು ಹೋಗೋಣ. ನೋಡಿ, ನನ್ನ ಮಾತು ಕೇಳಿ, ಊಟ ಮಾಡೋದು ಮತ್ತು ಬರೋದು ಹೋಗೋದು ಎಲ್ಲ ಇದ್ದೇ ಇರುತ್ತೆ. ಇವಾಗ ತಡ ಆಗ್ತಿದೆ, ಮನೆಗೆ ಹೋಗೋಣ. ಇನ್ನೇನಾದರೂ ಇದ್ದರೆ ತಗೊಳ್ಳಿ. ಶಾಸ್ತ್ರ ಆದಮೇಲೆ ಇನ್ನೇನು ಮದುವೆ ತಯಾರಿ ತಾನೇ, ಆವಾಗ ದಿನ ಪೇಟೆಗೆ ಬರಬೇಕಾಗುತ್ತೆ. ಏನಾದರೂ ಅದು ತಗೊಬರ್ಬೇಕು ಇದು ತಗೊಬರ್ಬೇಕು ಅಂದ್ಕೊಂಡು ಅವಾಗ ಮಾಡಿದ್ರೆ ಆಯಿತು. ಇವಾಗ ಊರಿಗೆ ಹೋಗೋಣ ನಡೀರಿ. ಶಾಸ್ತ್ರ ಇನ್ನೂ 2 ವಾರ ಇದ್ದಿದ್ರೆ ಊಟ ಗೀಟ ಮಾಡ್ಕೊಂಡು ನಿಧಾನವಾಗಿ ಹೋಗ್ಬೋದಾಗಿತ್ತು. ನಾಳಿದ್ದು ಶಾಸ್ತ್ರ ಇಟ್ಕೊಂಡು ಇವಾಗ ಊಟ ಮಾಡ್ತಾ ಇಲ್ಲೇ ಕೂತ್ಕೊಂಡ್ರೆ ಮನೆ ಕಡೆ ನೋಡೋರು ಯಾರು? ಅಲ್ಲಿ ಬೇರೆ ಅಕ್ಕಪಕ್ಕದವ್ರಿಗೆ ನೀವು ಯಾರಿಗೂ ಹೇಳಿಲ್ಲ. ನಡೀರಿ, ತಡವಾಗುತ್ತೆ, ಊರಿಗೆ ಹೋಗೋಣ. ನೀವು ಯಾರ್ಯಾರಿಗೂ ಹೇಳಬೇಕು, ಎಲ್ಲರಿಗೂ ನೆಂಟರು ಎತ್ತರಿಗೆ ಹೇಳ್ಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಾರಂತೆ. ಊಟ ಏನು ಮಾಡೋದಿದ್ದೇ ಇರುತ್ತೆ. ಸರಿ ಅಣ್ಣ, ನೀವು ಇಷ್ಟು ಹೇಳಿದ್ಮೇಲೆ ಇನ್ನೇನು ನಿಮ್ಮ ಮಾತನ್ನು ಮೀರೋಕ್ಕಾಗುತ್ತೆ? ಹೋಗೋ ರಾಜು, ನಿನ್ನ ಗಾಡಿ ತರೋ ಹೋಗೋ, ನಾವಿಲ್ಲೇ ಕೂತಿರ್ತೀವಿ. ಸರಿಯಪ್ಪ, ನಾನು ಗಾಡಿ ತೊಗೊಬರ್ತೇನೆ, ಅಲ್ಲಿ ಕಟ್ಟಾಕಿದ್ದೀನಿ ಮರದ ಹತ್ರ, ಅಲ್ಲಿ ತನಕ ನೀವು ಇಲ್ಲೇ ಕೂತೀರಿ.